ಯಶಸ್ಸು ಮತ್ತು ಸಮೃದ್ಧಿ ನನ್ನೊಂದಿಗೆ ಇರುತ್ತದೆ. ನಾನು ಧರ್ಮೋಪದೇಶ ಕಾಂಡ 28:2 ಘೋಷಿಸುತ್ತೇನೆ. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ನಾನು ಆತನ ವಾಕ್ಯವನ್ನು ಪಾಲಿಸುವುದರಿಂದ ದೇವರ ಆಶೀರ್ವಾದಗಳು ನನ್ನನ್ನು ಹಿಂಬಾಲಿಸುತ್ತದೆ ಮತ್ತು ನನ್ನನ್ನು ಕಂಡುಕೊಳ್ಳುತ್ತವೆ ಎಂದು ನಾನು ಘೋಷಿಸುತ್ತೇನೆ. ನಾನು ಮಾಡುವ ಎಲ್ಲದರಲ್ಲೂ ನಾನು ಏಳಿಗೆ ಹೊಂದುತ್ತೇನೆ ಮತ್ತು ನಾನು ಎಲ್ಲಿಗೆ ಹೋದರೂ ಆಶೀರ್ವಾದಗಳು ನನ್ನ ದಾರಿಯಲ್ಲಿ ಬರುವುದನ್ನು ನಾನು ನೋಡುತ್ತೇನೆ. ನನ್ನ ಕರ್ತನು ನೀನೇ ನನಗೆ ಯಶಸ್ಸು ಮತ್ತು ಸಮೃದ್ಧಿಯ ಮೂಲನು. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನ ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸವಾಗಿದೆ. Our God is a miracle working God. ನಮ್ಮ ದೇವರು ಅದ್ಭುತ ಕಾರ್ಯಗಳನ್ನು ನಡೆಸುವ ದೇವರು. When you become his children, God expects you to put your faith on him because he expects you to look to him because he can do everything for his children, everything in his time. ನೀವು ಆತನ ಮಕ್ಕಳಾಗಿ ಮಾರ್ಪಾಟಾಗುವಾಗ ಆತನ ಮಕ್ಕಳು ಆತನ ಮೇಲೆ ನಂಬಿಕೆ ಇಡಬೇಕು ಎನ್ನುವಂತದನ್ನ ಆತನು ಬಯಸುವವನಾಗಿದ್ದಾನೆ. When you need to receive something from God, you need to look to God and put your faith in God because God can move mountains out of your lives. ನೀವು ದೇವರಿಂದ ಏನನ್ನಾದರೂ ಹೊಂದಿಕೊಳ್ಳಬೇಕಾಗಿರುವುದಾದರೆ ನೀವು ದೇವರ ಮೇಲೆ ನಂಬಿಕೆಯನ್ನು ಇಡಬೇಕು. ನಂಬಿಕೆಯನ್ನು ಇಡುವುದರ ಮೂಲಕವಾಗಿ ನಿಮ್ಮ ಜೀವಿತದ ಪರ್ವತಗಳು ನಿಮ್ಮಿಂದ ಹೊರಡುವಂತವುಗಳಾಗುತ್ತವೆ. When Jesus was in this world, he said to have faith in God, and Jesus is teaching us today to put our entire faith on him in order to receive anything from him. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿತನಾಗಿದ್ದಾಗ ಆತನು ಹೇಳುತ್ತಾ ಇದ್ದಾನೆ, ದೇವರ ಮೇಲೆ ನಂಬಿಕೆಯನ್ನಿಡಿರಿ. ದೇವರ ಮೇಲೆ ನಂಬಿಕೆಯನ್ನಿಡುವುದರ ಮೂಲಕವಾಗಿ ಎಲ್ಲವನ್ನ ಹೊಂದಿಕೊಳ್ಳುವವರಾಗುತ್ತೀರಿ. Hebrews 11:6 says, without faith it is impossible to please God. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 6ನೇ ವಚನ ಹೀಗೆ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕೆ ಅಸಾಧ್ಯ. Because anyone who comes to him must believe that he exists and he rewards those who earnestly seek him. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿಯೂ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂಬುದಾಗಿ ನಂಬುವುದು ಅವಶ್ಯ. We saw in the Bible that God created his entire universe by faith, by speaking the word, and he was able to see it in his eyes. ದೇವರು ಈ ಲೋಕವನ್ನ ಹೇಗೆ ನಿರ್ಮಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ನಂಬಿಕೆಯ ಮೂಲಕವಾಗಿ ನುಡಿದ ಆ ನುಡಿಗಳ ಮೂಲಕವಾಗಿ ಸಮಸ್ತವು ಉಂಟಾಯಿತು ಎಂಬುದಾಗಿ ಕಾಣುತ್ತೇವೆ. What is that faith that God is expecting you in your life? ನಿಮ್ಮ ಜೀವಿತದಲ್ಲಿ ದೇವರು ಎದುರು ನೋಡುತ್ತಾ ಇರುವ ಆ ನಂಬಿಕೆ ಯಾವುದು? The faith is nothing but the confidence, even though you don't see those things in your life what you are expecting, but believing that you will see it and it will happen to you. ನಿನ್ನ ಜೀವಿತದಲ್ಲಿ ನೀನು ನೋಡಬೇಕೆಂಬುದಾಗಿ ಅಂದುಕೊಂಡಿರುವಂತ ವಸ್ತುಗಳನ್ನ ಅನುಗ್ರಹಗಳನ್ನ ನೋಡದೆ ಇರುವಾಗಲೂ ನಿಶ್ಚಯವಾಗಿ ನಾನು ನೋಡುತ್ತೇನೆ ಎನ್ನುವ ನಿರೀಕ್ಷೆಯಲ್ಲಿ ಆತನನ್ನು ನಂಬುವುದನ್ನು ಆತನು ಬಯಸುತ್ತಾನೆ. The miracles what you are expecting, even though you don't see, but you're believing for it and you will see it one day in your life for the glory of God. ನಿಮ್ಮ ಜೀವಿತದಲ್ಲಿ ನೀವು ಕಾಣದೆ ಇರುವಂತ ಅದ್ಭುತಗಳು ಒಂದಲ್ಲ ಒಂದು ದಿನ ನಿಶ್ಚಯವಾಗಿ ನಾನು ಕಾಣುತ್ತೇನೆ ಎಂಬುದಾಗಿ ನೀವು ನಿರೀಕ್ಷೆ ಉಳ್ಳವರಾಗಿ ದೇವರನ್ನು ನಂಬಿ ಬದುಕಬೇಕೆಂಬುದಾಗಿ ಬಯಸ್ತಾನೆ. God demonstrated his love and his creation by faith, even though he was not able to see it in his eyes. ದೇವರು ತನ್ನ ಪ್ರೀತಿಯನ್ನು ಲೋಕದ ಮೇಲೆ ಪ್ರಕಟಪಡಿಸಿರುವಂತದ್ದು ಆತನು ಇನ್ನೂ ಕಾಣದೇ ಇದ್ದಾಗಲೇ. And he spoke and he was able to see it. ಆತನು ಮಾತನಾಡಿದ್ದನ್ನ ಆತನು ನೋಡಿದನು. He spoke by faith and he was able to see it in his eyes. ಆತನು ನಂಬಿಕೆಯನ್ನ ಮಾತನಾಡಿದನು, ನಂಬಿಕೆಯನ್ನ ತನ್ನ ಕಣ್ಣುಗಳಿಂದ ನೋಡಿದನು. Today, even though that faith what he had, and by that faith he released his son in order to redeem us from this world, in order to become his children. ನಂಬಿಕೆಯ ಮೂಲಕವಾಗಿಯೇ ಆತನು ತನ್ನ
ತನ್ನ ಮಗನನ್ನ ಬಿಡುಗಡೆ ಮಾಡಿ ಕಳುಹಿಸಿ ಆತನು ಇರುವಂತ ನಮ್ಮ ಒಬ್ಬೊಬ್ಬರನ್ನ ಬಿಡುಗಡೆ ಮಾಡಲಿಕ್ಕಾಗಿ ನಂಬಿಕೆಯಿಂದಲೇ ತನ್ನ ಮಗನನ್ನ ಕಳುಹಿಸಿ ಕೊಟ್ಟಿದ್ದಾನೆ. Today we go by that faith in order to see to become a child of God. ಈಗ ನಾವು ಆ ನಂಬಿಕೆಯ ಕ್ರಮದಲ್ಲಿ ಮುಂದೆ ಹೋಗುತ್ತಾ ಇದ್ದೇವೆ ದೇವರ ಮಕ್ಕಳು ಎನಿಸಿಕೊಳ್ಳಲಿಕ್ಕಾಗಿ. First Peter 1:8 says, though you may not see him, you love him, and even though you do not see him, now you believe in him and are filled with inexpressible and glorious joy, the Bible says. ಒಂದು ಪೇತ್ರ 1ನೇ ಅಧ್ಯಾಯದ 8ನೇ ವಚನವನ್ನು ನಾವು ನೋಡುವಾಗ, ನೀವು ಆತನನ್ನ ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ, ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನ ಹೊಂದುವವರಾಗಿದ್ದೀರಿ ಎಂದು ಹೇಳಲು ಅವಶ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೇನೆ. Today, even though you don't see Jesus, even though you don't see God, but you feel the presence of God and you love him as our Abba Father, that's where God is pleased with you. ಈಗ ನೀವು ಯೇಸುವನ್ನ ಕಣ್ಣಾರೆ ಕಾಣದೇ ಇದ್ದರೂ ನೀವು ಆತನನ್ನ ಅಪ್ಪ ತಂದೆ ಎಂಬುದಾಗಿ ನಂಬಿಕೆ ಇಟ್ಟವರಾಗಿದ್ದೀರಿ. Today you don't see him and you believe him, that's why you are filled with that inexpressible and glorious joy, the Bible says. ಇಂದು ನೀವು ಆತನನ್ನ ನೋಡುವವರಾಗಿಲ್ಲ, ಆದರೂ ಆತನನ್ನ ನೀವು ನಂಬುವವರಾಗಿದ್ದೀರಿ. ಅದುವೇ ವಿವರಿಸಲ ಸಖ್ಯವಾದ ಒಂದು ಕಾರ್ಯ. Today why God is pleased with you, because even though you don't see him but you have faith in him, that's why God is so able, God is so happy to do everything for you in your life, and that's why he says he rewards those who earnestly seek him by faith, even though you don't see him but you believe that he is there. ಯೇಸು ಕ್ರಿಸ್ತನನ್ನ ಈಗ ನಾವು ನೋಡದೇ ಇದ್ದರೂ ನಾವು ಆತನನ್ನ ನಂಬುವವರಾಗಿದ್ದೇವೆ. ಈ ನಂಬಿಕೆ ಉಳ್ಳಂತ ನಮ್ಮನ್ನ ಆತನು ದೇವರು ಅಧಿಕವಾಗಿ ಪ್ರೀತಿಸುವವನಾಗಿದ್ದಾನೆ. ಅದಕ್ಕಾಗಿಯೇ ಯೇಸುವನ್ನ ನೀವು ಕಾಣದೇ ಇದ್ದರೂ ಆತನು ಇದ್ದಾನೆ ಎನ್ನುವಂಥದ್ದನ್ನು ನಂಬುವಾಗ ಆತನು ನಿಮಗಾಗಿ ಚಲಿಸುವವನಾಗಿರುತ್ತಾನೆ. Today you don't know who is that God, you don't know who is Jesus, you don't know, haven't seen his any image or anything, but you feel in your heart that he is there, he is all powerful, and you depend on him, you look to him, you cry out to him for your miracles, even though you don't see him but you put your faith, that's where God is all powerful to do everything for you in your life. ಇಂದು ಯೇಸು ಕ್ರಿಸ್ತನ ರೂಪವನ್ನ ಪ್ರತ್ಯಕ್ಷವಾಗಿ ನೀವು ಕಾಣದೇ ಇದ್ದರೂ ಆತನು ದೇವರಾಗಿದ್ದಾನೆ ಎಂಬುದಾಗಿ ಆತನ ಮೇಲೆ ನಂಬಿಕೆ ನೀವು ಇಟ್ಟವರಾದ ಕಾರಣ ಆತನು ನಿಮಗಾಗಿ ತನ್ನ ಸಾಮರ್ಥ್ಯವನ್ನ ತೋರಿಸಿ ಅದ್ಭುತಗಳನ್ನ ಮಾಡುತ್ತಾನೆ. God expects you to have put your faith on him. ನಿಮ್ಮ ನಂಬಿಕೆಯನ್ನ ದೇವರ ಮೇಲೆ ನೀವು ಇಡಬೇಕೆಂಬುದಾಗಿ ದೇವರು For ಅಪೇಕ್ಷಿಸುತ್ತಾನೆ. every need and everything in your life, God wants you to put your faith on him. ಪ್ರತಿ ಅಗತ್ಯತೆಯು ಪ್ರತಿ ಅವಶ್ಯಕತೆಯ ಪೂರೈಕೆಗೂ ದೇವರ ಮೇಲೆ ನಂಬಿಕೆ ಇಡಬೇಕೆಂಬುದಾಗಿ ದೇವರು ಬಯಸುತ್ತಾನೆ. For every good things, it is from the Almighty God. He provides his children for everything in their lives. ದೇವರ ಮಕ್ಕಳಾಗಿರುವ ನಮ್ಮ ಜೀವಿತದಲ್ಲಿ ಆತನು ಎಲ್ಲ ಒಳ್ಳೆಯ ವರದಾನಗಳನ್ನ ಸುರಿಸುವವನಾಗಿದ್ದಾನೆ. As a child of God, when you look to him, he is pleased and he rewards those who earnestly seek him. ದೇವರ ಮಕ್ಕಳಾಗಿರುವಂತ ನೀವುಗಳು ಆತನನ್ನ ಯಥಾರ್ಥವಾಗಿ ಹುಡುಕುವುದಾದರೆ, ಆತನನ್ನ ಅಪೇಕ್ಷಿಸುವುದಾದರೆ ಆತನು ಅದರಲ್ಲಿ ಸಂತೋಷಿಸುತ್ತಾನೆ. When you go through troubles, when you go through depression, when you go through failures, God expects you to put your faith on him in every areas of your life. ನಿಮ್ಮ ಜೀವಿತದ ಪರಿಸ್ಥಿತಿಗಳು ಏರುಪೇರುಗಳ ಮಧ್ಯದಲ್ಲಿ ಹಾದು ಹೋಗುವ ವಾತಾವರಣಗಳು ಏನೇ ಬಂದರೂ ನೀವು ದೇವರ ಮೇಲೆ ನಂಬಿಕೆಯನ್ನಿಡಬೇಕೆಂಬುದಾಗಿ ದೇವರು ಎದುರು ನೋಡುವವನಾಗಿದ್ದಾನೆ. God is a God. He doesn't want his glory to be given to somebody else, because the Bible says in Jeremiah chapter 17 verses 5, this is what the Lord says, cursed is the one who trusts in a man.
ಯೆರೆಮೀಯನ ಪ್ರವಾದನೆಯ ಗ್ರಂಥ 17ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡುವಾಗ, ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನೆಂಬುದಾಗಿ ಹೇಳ್ತದೆ. God wants all glory for himself because he is your Abba Father and he is a jealous God and he wants his children to look to him and to cry out to him and to thank him and to praise him and to glorify his name, everything in your life. ದೇವರು ತನ್ನ ಮಹಿಮೆಯನ್ನ ಮತ್ತೊಬ್ಬರಿಗೆ ಬಿಟ್ಟು ಕೊಡುವವನಲ್ಲದೆ ಇರುವಂತ ಕಾರಣ ಆತನ ಮಕ್ಕಳಾಗಿರುವಂತ ನಾವುಗಳು ಪ್ರತಿ ಒಂದೊಂದು ವಿಷಯದಲ್ಲಿಯೂ ದೇವರಿಗೆ ಮಹತ್ವವನ್ನು, ಮಹಿಮೆಯನ್ನು, ಘನವನ್ನು ಸಲ್ಲಿಸಬೇಕೆಂಬುದಾಗಿ ದೇವರು ಅಪೇಕ್ಷಿಸುತ್ತಾನೆ. Bible says cursed is the one man who trusts in man. ಮಾನವ ಮಾತ್ರದವರ ಮೇಲೆ ಭರವಸೆ ಇಟ್ಟು ಬದುಕುವ ಮನುಷ್ಯನು ಶಾಪಗ್ರಸ್ತನೆಂಬುದಾಗಿ ಸತ್ಯವೇದ ಹೇಳ್ತದೆ. Who draws strength from mere flesh and whose heart turns away from the Lord. ನರ ಜನ್ಮದವರು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆದು ಬಿಡುವ ಮನಸ್ಸುಳ್ಳವನು ಶಾಪಗ್ರಸ್ತನು. Hallelujah. Hallelujah. God is telling to us, cursed is the one who trusts in man, who draws strength from mere flesh and whose heart turns away from the Lord. ಯೆಹೋವನು ಈಗ ಅನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆದು ಬಿಡುವ ಮನಸ್ಸುಳ್ಳವನು ಶಾಪಗ್ರಸ್ತನು. God is a God of miracles. ದೇವರು ಅದ್ಭುತಗಳ ದೇವರಾಗಿದ್ದಾನೆ. He will stand with you for every walk of your life and he wants to give you victory and he will fight for you. He will bring victory in your life. ದೇವರು ತಾನೇ ನಿಮ್ಮ ಜೀವಿತದ ಪ್ರತಿ ಭಾಗದಲ್ಲಿಯೂ ಜೊತೆಗಾರನಾಗಿದ್ದು ನಿಮಗೆ ಜಯವನ್ನ ಆತನು ನಿಮ್ಮ ಜೀವಿತದಲ್ಲಿ ಉಂಟು ಮಾಡುವವನಾಗಿದ್ದಾನೆ. When God touched our life, we were bought out from all these debts and God started blessing us. ದೇವರು ನಮ್ಮನ್ನ ಈ ಸಾಲಗಳಿಂದ ಹೊರಗಡೆ ತಂದ ಸಮಯದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಪ್ರಾರಂಭಿಸಿದ. And at that time God started giving small building contract and I started doing those building works. ಚಿಕ್ಕ ಒಂದು ಕಟ್ಟಡದ ಕಾರ್ಯಗಳನ್ನ ಮಾಡ್ಲಿಕ್ಕಾಗಿ ನನಗೆ ಕಾರ್ಯ ದೊರೆತು ಬಂದಾಗ ನಾನು ಅವುಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದೆ. So initially I was doing a small construction and I was doing as a contractor. ಆರಂಭದ ದಿನಗಳಲ್ಲಿ ನಾನು ಚಿಕ್ಕ ಕಟ್ಟಡಗಳನ್ನು ಕಟ್ಟುತ್ತಾ ಒಂದು ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡುತ್ತಾ ಇದ್ದೆ. So when God released us from all our debts, we were so happy, we were so blessed because God was blessing us in every works in our life. ನಾವು ಬಹಳ ಉಲ್ಲಾಸದಿಂದಲೂ ಸಂತೋಷದಿಂದಲೂ ಇದ್ದೆವು, ಯಾಕಂದರೆ ದೇವರು ನಮ್ಮನ್ನ ಎಲ್ಲಾ ಸಾಲಗಳಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತಿದ್ದಾನೆಂಬುದಾಗಿ. One day by God's grace I got a very big contract worth of crores to build a beautiful school. ಒಂದು ಶಾಲೆಯ ಕಟ್ಟಡವನ್ನ ಕಟ್ಟಲಿಕ್ಕಾಗಿ ಸುಮಾರು 1 ಕೋಟಿ ವೆಚ್ಚ ಇರುವಂತ ಒಂದು ಕಟ್ಟಡದ ಕೆಲಸ ನನಗೆ ಒದಗಿ ಬಂತು. It was more than 1 crore and it was a very big huge project. ಅದು 1 ಕೋಟಿಗಿಂತಲೂ ಅಧಿಕವಾಗಿರುವಂತದ್ದು ಅತಿ ದೊಡ್ಡ ಒಂದು ಜವಾಬ್ದಾರಿಯ ಕೆಲಸ. And when I went for that bidding, I quoted my price thinking that I am not interested to take this work. ನಾನು ಅಲ್ಲಿ ಒಂದು ಅಡಿಗಲ್ಲಿನ ಕೆಲಸವನ್ನ ಮಾಡುವ ಸಮಯದಲ್ಲಿ ಅಲ್ಲಿ ಹೋದಾಗ ಈ ಕೆಲಸವನ್ನ ನಾನು ತೆಗೆದುಕೊಳ್ಳುವ ಯಾವ ಆಸಕ್ತಿ ಇಲ್ಲದವನಾಗಿ ವರ್ತಿಸಿದೆ. So they called me and they gave me all the drawing and they told me to quote the rates. ಅವರು ಎಲ್ಲಾ ಛಾಯಾಚಿತ್ರವನ್ನ ಏರ್ಪಡಿಸಿಕೊಂಡು ಇದರ ಮೊತ್ತ ಎಷ್ಟಾಗುತ್ತದೆ ಎಂಬುದಾಗಿ ತಿಳಿಸಿ ಎಂಬುದಾಗಿ ನನಗೆ ಕೇಳಿದ್ರು. So I was a small building contractor building small houses. ನಾನು ಚಿಕ್ಕ ಮನೆಗಳನ್ನ ಕಟ್ಟುತ್ತಾ ಇದ್ದಂತ ಒಬ್ಬ ಕಾಂಟ್ರಾಕ್ಟರ್. But God gave me this opportunity to build such a big project and he gave me this opportunity. ದೇವರು ನನಗೆ ಈ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟು ಈ ಒಂದು ಕಟ್ಟಡದ ಕಾರ್ಯವನ್ನ ನಿರ್ವಹಿಸಲಿಕ್ಕಾಗಿ ಅನುಮತಿ ಕೊಟ್ಟರು. So when I went there they gave me a bunch of file with full of drawings. ಅವರು ಆ ಚಿತ್ರಣವನ್ನ ಬರೆದು ಹೀಗೆ ಇರಬೇಕು ಎನ್ನುವುದರ ಮಾಹಿತಿಯನ್ನ ಒಂದು ಗೊಂಚಲಾಗಿ ನನಗೆ ಕೊಟ್ಟರು. So I bought those structural drawings and I put it on my dining table and I saw nothing. I was able to understand that. ಅದನ್ನ ತೆಗೆದುಕೊಂಡು ಬಂದು ನನ್ನ ಊಟದ ಮೇಜಿನ ಮೇಲೆ ಇಟ್ಟು ನಾನು ನೋಡಿದಾಗ ಅದರಿಂದ ನನಗೆ ಏನು ಅರ್ಥ ಆಗ್ತಾ ಇಲ್ಲ. So I kept on both my hands on my head and where I am going to land and I was thinking what's going to happen. I don't want to do this work. It is so complicated. ನನ್ನ 2 ಕೈಗಳನ್ನ ತಲೆಯ ಮೇಲೆ ಇಟ್ಟುಕೊಂಡು ಅಯ್ಯೋ ಈ ಕೆಲಸ ಬಹಳ ಕಷ್ಟಕರವಾಗಿದೆ, ಎಲ್ಲಿ ನಾನು ಹೋಗ್ತೇನೆ, ಏನ್ ಮಾಡಬೇಕೆಂಬುದಾಗಿ ನಾನು ಆಲೋಚಿಸ್ತಾ ಇದ್ದೆ. I didn't have enough money to build that project. ಆ ಒಂದು ಕೆಲಸವನ್ನ ಆರಂಭ ಮಾಡಲಿಕ್ಕೆ ನನ್ನ ಬಳಿಯಲ್ಲಿ ಬೇಕಾದಂತ ಹಣ ಇಲ್ಲ. Because we have to put money then only we can
get back the money. ನಾವು ಹಣವನ್ನ ವೆಚ್ಚ ಮಾಡಿದ ನಂತರವೇ ಹಣವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ. But I was not interested to do this project. ಈ ಒಂದು ಕೆಲಸವನ್ನ ಮಾಡಲು ನನಗೆ ಆಸಕ್ತಿ ಇರಲಿಲ್ಲ. But I said, oh, since it has come, let me quote high rates and see that, like, it goes off to somebody else. ಆನಂತರ ಅವರು ನನ್ನ ಬಳಿಗೆ ಇದರ ಮೊತ್ತ ಎಷ್ಟು ಎಂಬುದಾಗಿ ಕೇಳಲಿಕ್ಕೆ ಬರುವಾಗ ನಾನು ಹೆಚ್ಚಾದಂತ ಹಣವನ್ನ ಹೇಳುತ್ತೇನೆ, ಆಗ ಅವರು ಬೇರೆಯವರ ಬಳಿಗೆ ಹೋಗ್ತಾರೆ ಎಂಬುದಾಗಿ ನಾನು ಅಂದುಕೊಂಡೆ. So I quoted the highest price and I said, I don't want to do this work because it is very complicated. ಈ ಕೆಲಸವು ಬಹಳ ಕಷ್ಟಕರವಾಗಿರುವ ಕಾರಣದಿಂದ ನಾನು ಬೆಲೆಯನ್ನ ಅತಿ ಹೆಚ್ಚಾಗಿ ಮಾಡಿದೆ. And I need so much of money, but I didn't have so much of money in my hands. ನನಗೆ ಅತಿ ಹೆಚ್ಚಾಗಿ ಹಣ ಬೇಕಾಗಿತ್ತು, ಆದ್ರೆ ಆ ಹಣ ನನ್ನ ಬಳಿಯಲ್ಲಿ ಇರಲಿಲ್ಲ. So I filled up all those quotation and I submitted to them and I said, here is my quotation. ಹಣ ಎಷ್ಟು ವೆಚ್ಚವಾಗುತ್ತದೆ ಎನ್ನುವುದರ ಮಾಹಿತಿಯನ್ನು ನಾನು ಭರ್ತಿ ಮಾಡಿ ಅವರಿಗೆ ಕೊಟ್ಟೆ. ಇದೇ ನಾನು ಭರ್ತಿ ಮಾಡಿರುವ ಲೆಕ್ಕ ಎಂಬುದಾಗಿ. So after a week or 10 days they called me up and they said, yours is the least quotation and we are going to award this contract for you. 10 ದಿನಗಳ ನಂತರವಾಗಿ ಅವರು ನನಗೆ ಕರೆದು ಹೇಳಿದ್ರು, ನಮಗೆ ಬಂದಂತ ಮಾಹಿತಿಗಳ ಪ್ರಕಾರವಾಗಿ ನೀವು ಮಾತ್ರವೇ ಅತಿ ಕಡಿಮೆಯ ಬೆಲೆಯಲ್ಲಿ ನಮಗಾಗಿ ಮಾಡಿಕೊಡುವವರಾಗಿದ್ದೀರಾ, ನಾವು ಇದನ್ನ ನಿಮಗೆ ಒಪ್ಪಿಸ್ತೇವೆ ಎಂಬುದಾಗಿ ಹೇಳಿದ್ರು. I was shocked of my life because I didn't want to do this work. ನಾನು ಈ ಕೆಲಸವನ್ನ ಮಾಡಬಾರದೆಂಬುದಾಗಿ ಅಂದುಕೊಂಡಂತ ಕಾರಣ ಇದು ನನ್ನ ಬಳಿಗೆ ಹಿಂತಿರುಗಿ ಬಂದಾಗ ಬೆರಗಾಗಿ ಹೋದೆ. I started trembling with fear. ಅಯ್ಯೋ, ನಾನು ನಡುಗಲಿಕ್ಕೆ ಪ್ರಾರಂಭಿಸಿದೆ ಭಯ ಪಡುತ್ತಾ. Because one drawing I cannot understand, very small detailing, and it is very risky job. ಅಲ್ಲಿ ಬರೆದಂತ ಒಂದೇ ಒಂದು ನೀಲಿ ನಕ್ಷೆಯನ್ನು ನೋಡಿ ನನಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ಲ. ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಅಲ್ಲಿ ಬರೆದಿದ್ದಾರೆ ಏನೆಂಬುದಾಗಿ. I am an ordinary small contractor, but I don't have that big kind of equipments to start this work. ನಾನು ಒಬ್ಬ ಚಿಕ್ಕ ಕಾರ್ಮಿಕನಾಗಿ ಕೆಲಸ ಮಾಡಿಸುತ್ತಾ ಇರುವವನು, ಅಂತ ದೊಡ್ಡ ಮೊತ್ತದ ಆ ಒಂದು ಮಿಷನ್ಸ್ ಗಳಾಗಿರಬಹುದು ಏನು ನನ್ನಲ್ಲಿ ಇರಲಿಲ್ಲ. They asked me to sign the contract. By faith I went and signed the contract and I said, okay, I will start the work. ಅವರು ಆ ಒಂದು ಕಾಂಟ್ರಾಕ್ಟಿನ ಮೇಲೆ ಸಹಿಯನ್ನ ಹಾಕ್ರಿ ಎಂಬುದಾಗಿ ಹೇಳಿದ್ರು. ನಾನು ಕೂಡ ನಂಬಿಕೆಯಿಂದಲೇ ಹೋಗಿ ಸಹಿಯನ್ನ ಹಾಕಿದೆ. I didn't have even that EMD or the earnest money deposit which we have to pay before the work. Even that money also I did not have with me to pay that to the place. ಕೆಲಸವನ್ನ ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ಮುಂಚೂಣಿಯ ಹಣವನ್ನ ನಾನು ಕೊಡಬೇಕಾಗ್ತದೆ. ಆ ಹಣವೂ ಕೂಡ ಕೊಡ್ಲಿಕ್ಕೆ ನನ್ನಲ್ಲಿ ಇರಲಿಲ್ಲ. But still they agreed to give me this contract to me. ಆದ್ರೂ ಕೂಡ ಅವರು ನನಗೆ ಈ ಒಂದು ಕೆಲಸವನ್ನ ಕೊಡ್ಲಿಕ್ಕೆ ಒಪ್ಪಿದ್ರು. Then I thought God is trying to do something for me in this project. ಆನಂತರ ನಾನು ಅಂದುಕೊಂಡೆ, ಈ ಒಂದು ಕೆಲಸದ ಮೂಲಕವಾಗಿ ದೇವರು ನನ್ನೊಂದಿಗೆ ಏನೋ ಮಾಡಲಿಕ್ಕೆ ಬಯಸುತ್ತಿದ್ದಾನೆ. I didn't have enough money to put those barricades before the construction. ಒಂದು ಕೆಲಸದ ಮುಂದೆ ಇಡಲಿಕ್ಕೆ ಬೇಕಾದಂತಹ ಅಡ್ಡಗೋಡೆಯೋಪಾದಿಯ ಬ್ಯಾರಿಗೇಡ್ಸ್ ಗಳು ಇಡ್ಲಿಕ್ಕೂ ನನ್ನಲ್ಲಿ ಸಾಮರ್ಥ್ಯ ಇರಲಿಲ್ಲ. But every day I used to go sit in the site and I used to pray by faith. ದೇವರ ಸನ್ನಿಧಾನಕ್ಕೆ ಹೋಗಿ ನಂಬಿಕೆಯಿಂದ ಪ್ರಾರ್ಥಿಸುತ್ತಾ ಇದ್ದೆ. I started praying to God, I do not know how I'm going to do this construction. ದೇವರೇ, ನನಗೆ ಗೊತ್ತಿಲ್ಲ ಈ ಒಂದು ಕಟ್ಟಡದ ಕೆಲಸವನ್ನು ನಾನು ಹೇಗೆ ಮಾಡುತ್ತೇನೆ ಎಂಬುದಾಗಿ. Whether I will be successful or not, I don't know, Lord, but I put my faith in you. ದೇವರೇ, ಈ ಕಾರ್ಯವನ್ನ ಮಾಡುವುದರಲ್ಲಿ ನಾನು ಯಶಸ್ವಿ ಹೊಂದುತ್ತೇನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನನ್ನ ನಂಬಿಕೆಯನ್ನು ನಿನ್ನ ಮೇಲೆ ನಾನು ಹಾಕ್ತೇನೆ. I started claiming those promises and I started claiming those promises which God has put, and by faith I started praying and I started the work. ದೇವರು ನಮಗೆ ಕೊಟ್ಟಂತ ವಾಗ್ದಾನಗಳನ್ನ ಹಿಡಿದುಕೊಂಡು ವಾಗ್ದಾನಗಳನ್ನ ಬಾಯಿ ತೆರೆದು ಘೋಷಣೆ ಮಾಡುತ್ತಾ ಈ ಕೆಲಸವನ್ನು ನಾವು ಪ್ರಾರಂಭಿಸಿದೆವು. By faith I was telling you, for the glory of God gave me that grace and within 8 months time I was able to finish that entire project for the glory of God. ದೇವರ ಮಹಿಮೆಗಾಗಿ ಹೇಳುತ್ತೇನೆ, ನಾವು ನಂಬಿಕೆಯ ಮೂಲಕವಾಗಿ ಆರಂಭಿಸಿದ ಆ ಕೆಲಸವನ್ನ 8 ತಿಂಗಳಿನ ಒಳಗಡೆ ನಾವು ಪರಿಪೂರ್ತೀಕರಣಗೊಳಿಸಲಿಕ್ಕೆ ದೇವರು ಕೃಪೆ ಕೊಟ್ಟರು. Because I had faith, even though I did not see those things happening, but I believed God will move with me and God was able to build it for His glory, for His name. ಆ ಕಾರ್ಯಗಳನ್ನ ನಡೆಯುವುದನ್ನ ನಾನು ಕಣ್ಣಾರೆ ಕಾಣದೇ ಇದ್ದರೂ ಆ ಕಾರ್ಯಗಳು
ನಡೆಯುತ್ತವೆ ಎಂಬುದಾಗಿ ನಾನು ನಂಬಿದ ಕಾರಣ ದೇವರು ತನ್ನ ಮಹಿಮೆಗೋಸ್ಕರವಾಗಿ ಆ ಕಾರ್ಯಗಳನ್ನು ಮಾಡಿ ಮುಗಿಸಿದನು. God gave me success, and till today I'm telling you, I praise God and I rejoice in God that God gave me ability to build such a big place for the glory of God. ದೇವರು ನಮಗೆ ಕೊಟ್ಟಂತ ಆ ಒಂದು ಯಶಸ್ಸಿನ ಮೂಲಕವಾಗಿ ಆ ಒಂದು ಸ್ಥಳದಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. Today, out of nothing, God can make you something in your life. ನಿಮ್ಮ ಜೀವಿತದಲ್ಲಿ ನೀವು ಏನೂ ಇಲ್ಲದೆ ಇರುವ ವಲಯದಲ್ಲಿರಬಹುದು, ದೇವರು ನಿಮ್ಮನ್ನ ಪೂರ್ಣಗೊಳಿಸುವವನಾಗಿದ್ದಾನೆ. Today, people might reject you. People would have said that you are good for nothing, but God is able to do everything for you when you have faith in God. ದೇವರ ಮೇಲೆ ನಿಮಗೆ ನಂಬಿಕೆ ಇರುವುದಾದರೆ ಜನಗಳು ನಿಮ್ಮನ್ನ ಯಾವುದಕ್ಕೂ ಪ್ರಯೋಜನ ಇಲ್ಲದವರು ಎಂಬುದಾಗಿ ಹೇಳಿ ತಿರಸ್ಕಾರ ಮಾಡಿರಬಹುದು. ದೇವರು ನಿಮ್ಮ ಮೂಲಕವಾಗಿ ತನ್ನ ಕಾರ್ಯವನ್ನ ನಂಬಿಕೆಯಿಂದ ನಡೆಸುತ್ತಾನೆ. Put yourself into the Lord's hand and have faith in God, and God can move mountains out of your life. ನಿಮ್ಮನ್ನ ಕರ್ತನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ದೇವರ ಮೇಲೆ ನಂಬಿಕೆಯನ್ನ ಇಟ್ಟವರಾಗಿ ನೀವು ಇರುವುದಾದರೆ ನಿಮ್ಮ ಜೀವಿತದ ಎಲ್ಲಾ ಪರ್ವತಗಳನ್ನ ಬೆಟ್ಟಗಳನ್ನ ಆತನು ಜರುಗಿಸುವವನಾಗಿದ್ದಾನೆ. Today, whatever situation, whatever positions you have been going through, I am telling you, have faith in God. ನೀವು ಏನೇ ಸನ್ನಿವೇಶಗಳ ಮಧ್ಯದಲ್ಲಿ, ನೀವು ಏನೇ ಸ್ಥಿತಿಗತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರುವವರಾಗಿರಬಹುದು, ದೇವರ ಮೇಲೆ ನಂಬಿಕೆ ಇಟ್ಟವರಾಗಿ ಮುಂದೆ ಸಾಗಿರಿ. When God did that miracles in my life, He can do that same miracles for you in your life. ನನ್ನ ಜೀವಿತದಲ್ಲಿ ದೇವರು ಆ ಅದ್ಭುತಗಳನ್ನ ಮಾಡಿರುವುದಾದರೆ ನಿಮ್ಮ ಜೀವಿತದಲ್ಲಿಯೂ ಆತನು ಅದ್ಭುತಗಳನ್ನ ಮಾಡುವವನಾಗಿದ್ದಾನೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Heavenly Father, we thank you, Lord, for this beautiful day which you have given us, Father. ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದ ದಿನವನ್ನ ನೀನು ಕೊಟ್ಟದ್ದಕ್ಕಾಗಿ ನಿನಗೆ ಕೃತಜ್ಞತೆಯಿಂದ ವಂದಿಸುತ್ತೇವೆ. For we live by faith, not by sight, of God. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. Lord, we believe that you are there for us, and we believe and we earnestly seek you, and we believe that you reward us, Lord, in every walk of our life. ನಾವು ನಂಬುತ್ತೇವೆ, ನೀವು ನಮ್ಮ ಪರವಾಗಿ ಇದ್ದೀರಿ, ನಮಗೋಸ್ಕರವಾಗಿ ಇದ್ದೀರಿ, ನಮಗಾಗಿ ನೀವು ಕಾರ್ಯ ಮಾಡುತ್ತೀರಿ ಎಂಬುದಾಗಿ ನಾವು ನಂಬುತ್ತೇವೆ. Father, we put our faith in you, Lord, today here. ತಂದೆಯಾದ ದೇವರೇ, ನಮ್ಮ ನಂಬಿಕೆಯನ್ನು ನಿನ್ನ ಮೇಲೆ ನಾವು ಹಾಕುತ್ತೇವೆ. Come into our life and our situation. ನಮ್ಮ ಜೀವಿತದ ಒಳಗೆ ಬಂದು ನಮ್ಮ ಸನ್ನಿವೇಶದ ಒಳಗೆ ನೀನು ಬಾ ಸ್ವಾಮಿ. Give us victory and give us, Lord, success in everything in our life. ನಮ್ಮ ಜೀವಿತದ ಪ್ರತಿ ಒಂದು ಭಾಗದಲ್ಲಿಯೂ ನಮಗೆ ನೀನು ಜಯವನ್ನ ಕೊಟ್ಟು ಯಶಸ್ಸನ್ನ ಕಾಣುವ ಹಾಗೆ ಮಾಡು. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. If you made this prayer, I'm telling you, get ready for God to change everything for you, because your faith in God is increasing and you will receive miracles for the glory of God. ಈ ಪ್ರಾರ್ಥನೆಯನ್ನ ನೀವು ನನ್ನೊಂದಿಗೆ ಮಾಡಿರುವುದಾದರೆ ಸಿದ್ಧವಾಗಿರ್ರಿ. ನೀವು ನಿಮ್ಮ ನಂಬಿಕೆಯು ಹೆಚ್ಚಿಸುತ್ತಾ ಇರುವಾಗಲೇ ಕರ್ತನ ಮಹತ್ ಕಾರ್ಯಗಳನ್ನು ನೀವು ಅದ್ಭುತಗಳನ್ನು ಕಾಣುತ್ತೀರಿ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Hallelujah. Hallelujah. God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Amen. ಆಮೆನ್.